ಹೇಗಿದೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ನನಗೆ ಶರ್ಟು ಪಂಚೆ ಕೊಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ, ನಂದಿನಿಯಮ್ಮ ಅವರು ನನಗೋಸ್ಕರ ತಂದಿರೋದು. ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅತ್ತೆ. ಈ ಕಲರ್ ನಿಮ್ಗೆ ಇಷ್ಟ ಅಲ್ವಾ? ಅಮ್ಮ, ಈ ಸೀರೆ ಸೆಲೆಕ್ಟ್ ಮಾಡುವಾಗ ನಾವು ತುಂಬ ಕನ್ಫ್ಯೂಸ್ ಆಗಿದ್ದೀವಿ, ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನಂದಿನಿ ಅಮ್ಮವರು ಈ ಸೀರೆ ತಗೋಣ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವರೇ ತಗೊಂಡಿದ್ದು. ನೋಡು, ಅವ್ರಿಗೆ ನಿನ್ನ ಟೇಸ್ಟ್ ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಪರವಾಗಿಲ್ಲ, ನಂದಿನಿ ಮನೆಗೆ ಬರ್ತಿದ್ದಾಗೇನೆ ಎಲ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಅಂತಲ್ಲ, ನಂದಿನಿ ಅಮ್ಮವರು ಚಿಕ್ಕಂದ್ರಿಂದನೂ ಹೀಗೇನೆ. ಯಾರನ್ನೇ ಆಗಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು, ಯಾರ ಮನ್ಸಿಗೂ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋರು. ನಿಜ ಪದ್ಮನಾಭರೇ, ನಂದಿನಿ ದೇವತೆ ಅಂತವಳು. ನನ್ನ ಪ್ರೀತಿ ಮಾಡಿದ್ಲು, ನನಗೋಸ್ಕರ ಮನೆಯೇ ಬಿಟ್ಟು ಬಂದ್ಲು. ನಾನು ಪಾಪಿ, ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅವಮಾನ ಮಾಡಿಬಿಟ್ಟೆ. ವೀರು, ನೀವು ಪದೇ ಪದೇ ಈ ರೀತಿ ಮಾತಾಡ್ತಿದ್ರೆ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಷ್ಟೆ. ಜೀವನ ಅಂದಮೇಲೆ ತಪ್ಪುಗಳಾಗೋದು ಸಹಜ, ಅದನ್ನು ತಿದ್ಕೊಳ್ಳೋದು ಮನುಷ್ಯತ್ವ. ನೀವು ಅನುಭವಿಸ್ತಾ ಇರೋ ಪಶ್ಚಾತ್ತಾಪನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ. ಸರಿ 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 ಸರಿ, ಈಗ ಯಾಕೆ ಆ ವಿಷಯ ಇಲ್ಲ? ಲೋ ಮಗ್ನೆ, ಇಲ್ಲಿ ನೋಡೋ, ಇಲ್ಲಿ ಅಮ್ಮವ್ರು ನನಗೆ ಪಂಚೆನೂ ಶರ್ಟು ತಂದಿದ್ದಾರೆ ಕಣೋ. ಅಪ್ಪ, ಅದು ತಗೊಳ್ಳುವಾಗ ನಾವು ಅವ್ರ ಜೊತೆ ಇದ್ವಿ ತಾನೆ, ನೀನು ಅನ್ನೇ ಕೇಳ್ತಿದ್ಯಲ್ಲ. ಸುಬ್ರಹ್ಮಣ್ಯ, ಹೌದು, ನೀವು ನಂದಿನಿಯಮ್ಮವ್ರ ಜೊತೆನೆ ಹೋಗಿದ್ರಿ, ಬರ್ತಾ ಯಾಕೆ ತಡವಾಗಿ ಬಂದ್ರಿ? ಅದು ಅತ್ತೆ, ನಾವು ನಮ್ಮ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಹಳೆ ಮನೆಗೆ ಹೋಗಿದ್ವಿ. ನಮ್ಮನೆ ಹತ್ರ ಹೋಗಿದ್ರಾ? ಯಾಕಮ್ಮ? ಹೌದು ಯಜಮಾನ್ರೆ, ಸಾವಿತ್ರಿ ಗರ್ಭಿಣಿ ಅಲ್ವಾ, ಅವಳಿಗೆ ಸ್ವಂತದವರು ಅಂತ ಯಾರೂ ಇಲ್ಲ. ಗರ್ಭಿಣಿಗೆ ಬೈಕೆಗಳು ಜಾಸ್ತಿ ಇರುತ್ತೆ. ಆಮೇಲೆ ನನ್ನವರು ಅಂತ ಯಾರಾದರೂ ಬಂದು ಮಾತಾಡಿಸ್ಬೇಕು ಅನ್ನೋ ಆಸೆನೂ ಇರುತ್ತೆ. ಅದಕ್ಕೆ ಅಣ್ಣ ಅತ್ತಿಗೆ ಆಗಿ ನಾವೇ ಹೋಗಿ ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ಆಹಾ, ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ. ಪರವಾಗಿಲ್ಲ ಮಗನೆ, ಒಂದು ಹೆಣ್ಣಿನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ನೀನು. ಅರ್ಥ ಆಗದೆ ಇರುತ್ತಾನೆ. ಅವನನ್ನು ಬೆಳೆಸಿರೋದು ಈ ತಾಯಿ ಅನ್ನೋ ದೇವತೆ. ಇನ್ನು ಅವನ ಜೊತೆ ಆಡಿ ಬೆಳೆದಿರೋದು ಅಕ್ಕ ತಂಗಿ ಅನ್ನೋ ದೇವತೆರು. ಇನ್ನು ಅವನ ಕೈ ಹಿಡ್ದಿರೋದು ಈ ಮನೆಗೆ ಮಹಾಲಕ್ಷ್ಮಿ ಆಗಿರೋ ಈ ದೇವತೆನ. ಸಾಲದು ಅಂತ ಅವನಿಗೆ ಆಶೀರ್ವಾದ ಮಾಡ್ತಿರೋದು ನಮ್ಮೆಲ್ರಿಗೂ ತಾಯಿ ಸ್ಥಾನದಲ್ಲಿರೋ ಲಲಿತಾ ದೇವಿ ಅಮ್ಮವರು, ಹಾಗೆ ನಂದಿನಿ ಅಮ್ಮವರು. ಇಷ್ಟೆಲ್ಲ ದೇವತೆಗಳ ಒಡನಾಟ ಇರಬೇಕಾದ್ರೆ ಅವನಿಗೆ ಹೆಣ್ಣಿನ ಮನಸ್ಸು ಅರ್ಥ ಆಗದೆ ಇರುತ್ತಾ? ಪರವಾಗಿಲ್ಲ ಪದ್ಮನಾಭ ಅವರೇ, ಏನೇನೋ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ. ಅದೇನೋ ಗೊತ್ತಿಲ್ಲ ಯಜಮಾನ್ರೆ, ಮಾತಾಡೋಕ್ಕೆ ಶುರು ಮಾಡಿದಾಗ ನಾಲ್ಗೆ ತೊದಳುತ್ತೆ. ಒಂದೊಂದ್ಸಲಿ ನನಗೇ ಗೊತ್ತಿಲ್ಲದೆ ಈ ಮಾತೆಲ್ಲ ಬಂದ್ಬಿಡುತ್ತೆ. ಈ ಮಾತು ನನ್ನ ಮಾತೇ ಕೇಳಲ್ಲ. ನೋಡಿದ್ರ, ಎಲ್ಲರೂ ಈ ರೀತಿ ನಗ್ನಗ್ತಾ ಸಂತೋಷದಿಂದ ಇದ್ದರೆ ತುಂಬಿದ ಮನೆ ಆಗಿರತ್ತೆ. ಆದರೆ ಮನಸ್ಸೇ ಸರಿ ಇಲ್ಲದೆ ಇರೋರ ಜೊತೆ ಎಂಥ ದೊಡ್ಡ ಮನೆ ಆದರೂ ಖಾಲಿ ಅಂತಾನೆ ಅನ್ಸತ್ತೆ. ಪಾಪ ನಮ್ಮ ಸಾವಿತ್ರಿ ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ. ಹೌದಮ್ಮ, ಆ ಮನೆಯಲ್ಲಿ ಕರುಣೆ ತೋರಿಸೋರು ಯಾರೂ ಇಲ್ಲ, ಸಂಬಂಧಗಳಿಗೆ ಬೆಲೆ ಕೊಡೋರು ಯಾರೂ ಇಲ್ಲ. ಸಾವಿತ್ರಿಗೂ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ, ಆದರೆ ಮಗುಗಪ್ಪ ಬೇಕಲ್ಲ, ಅದಕ್ಕೆ ಅವಳು ಆ ಮನೇಲಿದ್ದಾಳೆ. ಬೇಜಾರು ಮಾಡ್ಕೋಬೇಡಮ್ಮ, ಯಾರಿಲ್ಲ ಅಂದರೂ ಆ ದೇವರೊಬ್ಬ ಇದ್ದೇ ಇರ್ತಾನೆ. ಅವನು ಅವಳನ್ನು ಕಾಪಾಡ್ಕೋತಾನೆ, ಎಲ್ಲ ಒಳ್ಳೇದಾಗುತ್ತೆ.